ಈ ಸ್ವತ್ತುಗಳ ಮಾಡೋ ವಿಚಾರದಲ್ಲಿ ಸಾರ್ವಜನಿಕರಿಗೆ ಆಗ್ತಿರ್ತಕ್ಕಂಥ ತೊಂದರೆಯನ್ನು ನೋಡಿ ನಾವು ಕೂಡ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿಚಾರದಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೆ ಬಂದ್ವಿ. ಕಮಿಷನರ್ ಇದಕ್ಕೋಸ್ಕರ ರೆವಿನ್ಯೂ ಡಿ ಸಿ ಅವ್ರ ಹತ್ರ ಇದುವರೆಗೂ ಮಾತಾಡಿದ್ವಿ. ದಾಖಲೆಗಳು ಏನೇನು ಬೇಕು ಅನ್ನೋದನ್ನು ಅವರ ಡಿಸ್ಪ್ಲೇ ಮಾಡಿದ್ದಾರೆ ಅವ್ರ ಆಫೀಸ್ ಮುಂದೆ, ತಾವು ನೋಡಿದ್ರಿ. ಯಾವುದೇ ದಾಖಲೆ ಇಲ್ದವನ್ನ ಇವರು ಬೇಕಾದರೆ ಯಾವುದು ಬೇಕಾದ್ರೂ ಈ ಸ್ವತ್ತು ಮಾಡ್ಬೋದು. ದಾಖಲೆ ಕೊಟ್ಟಂಥ ತುಮಕೂರು ನಾಗರಿಕರು 3-4 ತಿಂಗಳಿಂದ ಅಲ್ಲರೂ ಕೂಡ ಈ ಸ್ವತ್ತು ಹಾಕ್ತಿಲ್ಲ. ಈ ಸ್ವತ್ತು ಹಾಕ್ದಲೇ ಅವ್ರಿಗೆ ಬೇಕಾದಂಥ ಲೋನ್ ಇರ್ಬೋದು, ಮಾರಾಟ ಇರ್ಬೋದು, ಮಾರ್ಟ್ಗೇಜ್ ಇರ್ಬೋದು, ಯಾವುದನ್ನು ಕೂಡ ಅವ್ರಿಗೆ ಆಗ್ತಾಯಿಲ್ಲ. ಇದು ಸಾರ್ವಜನಿಕರಿಗೆ ಇವತ್ತು ತುಮಕೂರು ನಗರದ ಜನಕ್ಕೆ ಭಾಳ ಅನ್ಯಾಯ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ನಗರ ಪಾಲಿಕೆ ಭೇಟಿ ಮಾಡಿ ಕಮಿಷನರ್ ಹತ್ರ ಮಾತಾಡಬೇಕು ಅಂತೇಳಿ ಈ ಹಿಂದೆ ಅಲ್ಲೇ ನಾವು ಅರ್ಜಿ ಕೊಟ್ಟಿದ್ವಿ, ಅದು ಎಂಡಾಸ್ಮೆಂಟು ತಗೊಂಡಿದ್ವಿ. ಬಂದಂಥ ಸಂದರ್ಭದಲ್ಲಿ ಅವ್ರು ಇಲ್ಲದಕ್ಕೋಸ್ಕರ ರೆವಿನ್ಯೂ ಡಿ ಸಿ ಅವ್ರನ್ನ ತಾವೆಲ್ಲ ನೋಡಿದ್ರು. ಅದಾದಮೇಲೆ ನಡೆದಂಥ ಘಟನೆಗಳನ್ನ ಅವ್ರಿಗೆ ಸರಿಯಾಗಿ ಉತ್ತರನ ಕೊಡೋದಕ್ಕೆ ಶಕ್ತಿ ಇಲ್ಲ. ಅವರು ಮಾಡಿರೋ ತಪ್ಪನ್ನ ಒಪ್ಕೊಳಕ್ಕಿಲ್ಲ. ರೆವಿನ್ಯೂ ಸೈಟ್ನ ಈ ಸ್ವತ್ತು ಮಾಡ್ಬೋದಾ ಅಂದರೆ ಅವರು ಹೂ ಅಂತಲೂ ಹೇಳಲ್ಲ, ಅಂತಲೂ ಹೇಳಲ್ಲ. ಕಾನೂನು ಪ್ರಕಾರ ರೆವಿನ್ಯೂ ಆಸ್ತಿಗಳಿಗೆ ಕನ್ವರ್ಷನ್ ಆಗದಲೇ ಟೂಡಾ ಮತ್ತು ಪ್ಲಾನ್ ಅಪ್ರೂವಲ್ ಇಲ್ದಲೇ ಈ ಸ್ವತ್ತು ಮಾಡೋಂಗಿಲ್ಲ. ಅದನ್ನು ಮಾಡ್ತಾರೆ. ಏನು ಈ ಹಿಂದೆ ಆಲ್ರೆಡಿ PID ನಂಬರ್ ಎಕ್ಸಿಸ್ಟ್ ಇದೆ ನಗರ ಪಾಲಿಕೆಯಲ್ಲಿ, ಅದನ್ನು ಎಲ್ಲ ದಾಖಲೆಗಳು ನೋಡೇ PID ನಂಬರ್ ಮಾಡಿದ್ದೀರಾ. ಅದನ್ನು ಈ ಸ್ವತ್ತು ಮಾಡಿ ಅವ್ರಿಗೆ ತೊಂದರೆ ಕೊಡಬೇಡಿ. 108 ದಾಖಲೆಗಳನ್ನ ಕೇಳಬೇಡಿ. ನಿಮ್ಮ ಹತ್ರ ಆಗಲೇ ದಾಖಲೆ ಇದೆ. ಅವರು MR ಎಕ್ಸ್ಟ್ರಾಕ್ಟ್ ತನ್ನಿ ಅಂದರೆ ದಾಖಲೆ ಇರೋದು ನಗರ ಪಾಲಿಕೆಯಲ್ಲೇ. ಸಾರ್ವಜನಿಕರೇ ಏನು ತರ್ತಾರೆ, ನಾಗರಿಕರೇ ಏನು ತರ್ತಾರೆ, ಅವರೇ ಅಲ್ಲೇ ನೋಡಿ ವೆರಿಫೈ ಮಾಡಿ ಮಾಡ್ಬೋದು. ಡೌಟ್ ಇದ್ದರೆ ನಾವು ಹಂಗಂತ ಏಕಾಏಕಿ ಎಲ್ಲದೂ ಮಾಡಿ ಅಂತಲೂ ನಾವು ಹೇಳಲ್ಲ. ಈ ನಗರ ಪಾಲಿಕೆ ಸತ್ತು ಹೋಗಿದೆ. ಯಾವುದೇ ಸಾರ್ವಜನಿಕ ಕೆಲಸ ಈ ನಗರ ಪಾಲಿಕೆಯಲ್ಲಿ ಆಗ್ತಾ ಇಲ್ಲ. ನಾಗರಿಕರು ಭಾಳ ಕಷ್ಟಪಟ್ಟು ತುಮಕೂರಲ್ಲಿ ಎಣಗ್ತಾ ಇದ್ದಾರೆ ಇವ್ರ ಹತ್ರ. ಆ ಕಾರಣಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಕಮಿಷನರ್ ಇಲ್ಲ, ಕಮಿಷನರು ಬಂದ ಮೇಲೆ 2 ದಿನದಲ್ಲಿ ತಮ್ಮ ಸಭೆ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಹೋಗ್ತಾ ಇದ್ದೀವಿ ಕಮಿಷನರ್ ಹತ್ರ ಹೋಗಿ, ಅದಾದಮೇಲೆ ಯಾವ ರೀತಿಯ ಹೋರಾಟವನ್ನು ಮಾಡಬೇಕು ಈ ಸ್ವತ್ತಿಗೆ ಸಂಬಂಧಪಟ್ಟಂಗೆ, ವಿಶೇಷವಾಗಿ ಈ ಸ್ವತ್ತು. ಯಾಕೆ ಅಂದರೆ ನೀವು ರಿಜಿಸ್ಟರ್ ಮಾಡಬೇಕು, ಮಾರಾಟ ಮಾಡಬೇಕು ಅವ್ನ ಕಷ್ಟಕ್ಕೆ ಅಂದರೆ ಈ ಸ್ವತ್ತಿಲ್ಲ ರಿಜಿಸ್ಟರ್ ಆಗಲ್ಲ. ಲೋನ್ ತಗೋಬೇಕು, ರಿಜಿಸ್ಟರ್ ಆಗಲ್ಲ. ಗಿಫ್ಟ್ ಮಾಡಬೇಕು, ರಿಜಿಸ್ಟರ್ ಆಗಲ್ಲ. ಅದಕ್ಕೆಲ್ಲದಕ್ಕೂ ಮೂಲ ದಾಖಲೆ ಈ ಸ್ವತ್ತು. ಅದನ್ನು ಟ್ರಂಪ್ ಕಾರ್ಡ್ ಇಟ್ಕೊಂಡು ಇವರು ಹ್ಯಾರಾಸ್ಮೆಂಟ್ ಮಾಡ್ತಾವ್ರೆ ನಾಗರಿಕರನ್ನ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಂದು ಕೇಳಿದೆ. 2 ದಿನ ಸಮಯ ತಾಂಡಿದ್ದಾರೆ ಅವರು. ನಗರ ಪಾಲಿಕೆ ಕಾರ್ಪೊರೇಟ್ರು ಕಮಿಷನರು ಬರಲಿ ಅಂತೇಳಿ. ಅವ್ರು ಬಂದ ಮೇಲೆ ಮುಂದಿನ ದಿನ ಅವ್ರ ಹತ್ರ ಚರ್ಚೆ ಮಾಡ್ತೀವಿ. ಅದನ್ನು ನಾಳೆ ಇವತ್ತು ಸೆಷನ್ನಲ್ಲೂ ಇದು ಇಶ್ಯೂ ರೈಸ್ ಆಗುತ್ತೆ. ಇದಾದ ಮೇಲೆ ನಮ್ಮ ಶಾಸಕರುಗಳು, ನಮ್ಮ ಸಂಸದರು ಬಂದ ಮೇಲೆ ಅದ್ರ ಕೂಡ ಮಾತಾಡಿ ಏನು ಬೇಕೋ ಹೋರಾಟವನ್ನು ರೂಪಿಸ್ತೇವೆ. ಥ್ಯಾಂಕ್ ಯು.